ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಳ್ಳಿ ಶೈಲಿಯಲ್ಲಿ ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ. ಊರ ಕಡೆ ಎಲ್ಲ ಮಾಡ್ತಾರಲ್ಲ ಅದೇ ಥರ ಸಾಂಬಾರು. ಇದು ತುಂಬ ಬೇಗ ಆಗುತ್ತೆ, ರುಚಿಯಾಗಿರುತ್ತೆ. ಬೇಸಿಗೆಗಂತೂ ತುಂಬ ಮಾಡಿಸಿದ ಸಾಂಬಾರು ಇದು. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನ್ ಮೆಣಸು, 1/4 ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ಕಡಲೆಪಪ್ಪು, ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು 4 ಎಲೆ ಕರಿಬೇವು, ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಿಮಗೆ ಖಾರದ ಪುಡಿ ಬಳಸೋಕ್ಕೆ ಇಷ್ಟ ಇಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಬಳಸ್ಬೋದು. ಅದನ್ನು ಬೇಯಿಸಿ ಹಾಕ್ಕೋಬೇಕು. ಈಗ ನುಣ್ಣಗೆ ರುಬ್ಕೊಬರೋಣ. ಮತ್ತು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿ, 1 ಸ್ಪೂನು ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಈ ಸಾಂಬಾರಿಗೆ ಹಾಗೆ ಹಸಿ ಈರುಳ್ಳಿ ಕೂಡ ಹಾಕ್ಕೋಬೋದು, ಇಲ್ಲ ಫ್ರೈ ಮಾಡಾದರೂ ಹಾಕ್ಕೋಬೋದು. ಜಾಸ್ತಿ ಏನು ಅದನ್ನು ಫ್ರೈ ಮಾಡೋದು ಬೇಡ. ರುಬ್ಬಿರೋ ಮಿಶ್ರಣ ಎಲ್ಲ ಸೇರಿಸಿ ನೀರು, ಮಿಕ್ಸಿ ಜಾರೆಲ್ಲ ತೊಳೆದು ಹಾಕೋ ನೀರು ಅಷ್ಟೇ. ಈಗ 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಸಾಂಬಾರು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಒಂದು ಸರ್ತಿ ಕಮೆಂಟ್ ಮಾಡಿ. ಮೊದಲೆಲ್ಲ ಕಲ್ಲಲ್ಲಿ ರುಬ್ತಾಯಿದ್ರು, ತುಂಬ ಟೇಸ್ಟಿಯಾಗಿರ್ತಾಯಿತ್ತು ಸಾಂಬಾರು, ಅಷ್ಟೇ ರುಚಿ ಕೊಡ್ತಾಯಿತ್ತು. ಬಟ್ ಇವಾಗೆಲ್ಲ ಬರೀ ಮಿಕ್ಸಿನೇ, ಯಾರು ಕಲ್ಲಿಟ್ಕೊಂಡಿರಲ್ಲ. ಸೊ ಅದರಲ್ಲೇ ರುಬ್ಬೋಬೇಕು. ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಫುಲ್ಲು ತಣ್ಣಗಾಗಬೇಕಿದು, ಅಂಥವರೆಗೂ ಮೊಸರು ಹಾಕಬಾರ್ದು. ಫುಲ್ ತಣ್ಣಗಾದ್ಮೇಲೆ ಮೊಸರು ಸೇರಿಸಿ ಮಸಾಲೆ ಮತ್ತು ಮೊಸರು ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತಿರುಗಿಸ್ಕೋಬೇಕು. ಚೆನ್ನಾಗಿ ಮೊಸರು ಮಸಾಲೆ ಎಲ್ಲ ಒಂದವರೆಗೂ ತಿರುಗಿಸ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮುದ್ದೆ ಜೊತೆಗೆ ಮತ್ತು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಮುದ್ದೆಗೆ ಮಾತ್ರ ತುಂಬ ಹೊಂದುತ್ತೆ. ಬೇಸಿಗೆಯಲ್ಲಿ ಸಾರು ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಯಾವುದೇ ಟೈಮಲ್ಲಿ ಬೇಕಾದರೂ ತಿನ್ಬೋದು. ನೈಟ್ ಅಂತ ಇಲ್ಲ, ಮಳೆ ಬರ್ತಾಯಿದ್ರು ಇದನ್ನು ಊಟ ಮಾಡ್ಬೋದು. ಯಾಕಂದರೆ ಮೆಣಸು ಹಾಕಿರ್ತೀವಿ, ಬೆಳ್ಳುಳ್ಳಿ ಹಾಕಿರ್ತೀವಿ. ಯಾವುದೇ ರೀತಿ ಶೀತ ಅಂತ ಆಗಲ್ಲ, ದೇಹಕ್ಕೂ ತುಂಬ ಒಳ್ಳೆಯದಿದು. ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ